ಹಾಯ್ ಎಲ್ರಿಗೂ, ಹೇಗಿದ್ದೀರಾ ಎಲ್ಲರೂ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ರೆಸಿಪಿ ಏನಪ್ಪ ಅಂತಂದರೆ ಉಳಿದಿರೋ ಅನ್ನದಲ್ಲಿ ಏನು ಮಾಡಬಹುದು ಅಂತ. ಸೊ ಇದನ್ನು ನಾವು ಸ್ನ್ಯಾಕ್ಸಿಗೆ ಬೇಕಾದ್ರೂ ಮಾಡ್ಬೋದು, ಅಥವಾ ಏನಾದ್ರು ಫಂಕ್ಷನ್ ಇದ್ದಾಗ ಸ್ವೀಟ್ ಥರನೂ ಮಾಡ್ಕೋಬೋದು. ಒಂದು ಚೈಲ್ಡ್ಹುಡ್ ಮೆಮೊರಿನ ನೆನ್ಪು ಮಾಡುತ್ತೆ ನನಗಂತೂ ಈ ಡಿಶ್ಶು. ಮೊದಲೆಲ್ಲ ಈ ಡಿಶ್ನ ಆಲ್ಮೋಸ್ಟ್ ಗೋಧಿ ನುಚ್ಚನ್ನ ನೆನೆ ಹಾಕ್ಬಿಟ್ಟು ಅದರಲ್ಲೇ ಮಾಡಿಕೊಡ್ತಾ ಇದ್ರು ಅಮ್ಮ. ತುಂಬ ದಿನ ಸ್ಟೋರ್ ಮಾಡಿ ಇಡ್ತಾ ಇದ್ರು. ಒನ್ ಆಫ್ ಮೈ ಫೇವ್ರೇಟ್ ಡಿಶ್ ಅದು, ಅದೇ ಗಾರ್ಗೆ. ಸೊ ನಾನು ಇವತ್ತು ರೈಸಿಂದ ಗಾರ್ಗೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನನಗೆ ಆ್ಯಕ್ಚುಲಿ ಮಧ್ಯಾಹ್ನದ್ದು ಸ್ವಲ್ಪ ರೈಸ್ ಉಳಿದಿತ್ತು, ಅದನ್ನು ಯೂಸ್ ಮಾಡಿಕೊಂಡು ನಾನು ಗಾರ್ಗೆ ಮಾಡಿಕೊಡ್ತಾ ಇದ್ದೀನಿ ಈವ್ನಿಂಗ್ ಸ್ನ್ಯಾಕ್ಸಿಗೋಸ್ಕರ ಮಕ್ಕಳಿಗೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಬಿಡೋಣ. ಹಾಗಾದರೆ ಅದು ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಬನ್ನಿ ಹಾಗಾದ್ರೆ ನೋಡೋಣ. ಮಧ್ಯಾಹ್ನ ಉಳಿದಿರೋಂಥ ರೈಸ್ ತೊಗೊಂಡಿದ್ದೀನಿ. ರೈಸ್ ಜೊತೆಗೆ ಮತ್ತು ಎರಡೇ ಇಂಗ್ರೀಡಿಯೆಂಟ್ಸ್ ಸಾಕು, ಟಕ್ ಅಂತ ಆಗೋಗ್ಬಿಡುತ್ತೆ. ರೈಸನ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ರುಬ್ಕೊಳ್ಳೋಣ. ಈಗ ಇದನ್ನ ನಾನು 1 ರೌಂಡ್ ರುಬ್ಕೊಂಡಿದ್ದೀನಿ, ನೀರೇನು ಹಾಕಿಲ್ಲ, ಹಾಗೆ ರುಬ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾವು ಜಾಗ್ರಿನ ಹಾಕೊಳ್ಳೋಣ. ಜಾಗ್ರಿ ಹಾಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ. ಜಾಗ್ರಿ ಹಾಕೊಂಡ್ಮೇಲೂ ಅದು ತುಂಬ ನುಣ್ಣಗೆ ಆಗ್ತಾ ಇಲ್ಲ ಅಂತಂದ್ರೆ ಸ್ವಲ್ಪ ಮಟ್ಟಿಗೆ ನೀರನ್ನ ಆ್ಯಡ್ ಮಾಡ್ಬೋದು. ಇದಕ್ಕೆ ನಾನು ಬೆಲ್ಲ ಮತ್ತು ಒಂದು 1/2 ಗ್ಲಾಸಷ್ಟು ವಾಟರ್ ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಈಗ ಇದು ರೆಡಿ ಆಗಿದೆ. ಇದನ್ನು ನಾವು ಬೇರೆ ಬೌಲಿಗೆ ಡಂಪ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ, ಗೋಧಿ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಗಂಟಿಲ್ದೇ ಇರೋ ರೀತಿ. ನೆಂದ್ಕೊಳಕ್ ಬಿಡಬೇಕು ಆ ಥರ ಎಲ್ಲ ಏನಿಲ್ಲ, ಕಲಸಿದ ತಕ್ಷಣ ಮಾಡ್ಬೋದು. ಈಗ ಬಾಣಲೆ ಇಟ್ಕೊಂಡು ಕರಿಲಿಕ್ಕೆ ಎಷ್ಟು ಎಣ್ಣೆ ಬೇಕಾಗುತ್ತೋ ಅಷ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದಿದೆ. ಈಗ ಇದನ್ನ ಬೋಂಡ ಥರ ಬಿಡ್ಬೋದು. ನಾನು ಎಣ್ಣೆ ಕಾಯೋವರೆಗೂ ಟೈಮ್ ಇತ್ತಲ್ವಾ ಅಂತ ರೌಂಡಾಗಿ ಮಾಡ್ಕೊಂತ ಕುತ್ಕೊಂಡೆ. ಹಿಂಗೆ ಬಿಡಬೇಕು ಅಂತೇನಿಲ್ಲ, ಬೋಂಡ ಥರ ಇಟ್ಕೊಂಡು ಹಾಗೇನೆ ಬಿಡ್ಬೋದು. ರೆಡಿ ಆಗಿದೆ. ಇದು ಕಲರ್ ಕೂಡ ಚೇಂಜ್ ಆಗಿದೆ. ಎಸ್ಪೆಷಲಿ ನನಗಿದು ತುಂಬಾ ಇಷ್ಟ. ನನ್ನ ಚೈಲ್ಡ್ಹುಡ್ ಫೇವ್ರೆಟ್ ಡಿಶ್ ಇದು. ಅಮ್ಮ ಮಾಡಿ ಒಂದು ದೊಡ್ಡ ಬಾಕ್ಸಿಗೆ ಹಾಕಿ ಇಡ್ತಾ ಇದ್ರು. ಸ್ಕೂಲ್ ಯಾವಾಗ ಮುಗಿಯುತ್ತೋ ಹೋಗ್ಬಿಟ್ಟು ಯಾವಾಗ ಗಾರ್ಗೆ ತಿಂತೀನೋ ಅಂತ ಅನಿಸ್ತಾ ಇತ್ತು. ಅವಾಗೆಲ್ಲ ಗೋಧಿ ನುಚ್ಚನ್ನ ನೆನೆ ಹಾಕ್ಬಿಟ್ಟು ಮಾಡೋರು. ಅವಾಗೆಲ್ಲ ಎಷ್ಟು ಪೇಷನ್ಸ್ ಇಂದ ಮಾಡ್ತಾ ಇದ್ರಪ್ಪ ಅವ್ರು ನಮಗೋಸ್ಕರ ಅಂತ ಫೀಲ್ ಆಗತ್ತೆ ಇವಾಗ. ಥ್ಯಾಂಕ್ ಯು ಅಮ್ಮ. ಸೊ ಅಷ್ಟೊಂದು ಡಿಶಸ್ಗಳನ್ನ ನನಗೆ ಮಾಡಿ ಕೊಟ್ಟಿರೋದಕ್ಕೆ. ಟೇಸ್ಟಿ ಆದಂತ ರೈಸ್ ಗಾರ್ಗೆ ರೆಡಿ ಆಗಿದೆ. ಇವಾಗ ಟೇಸ್ಟ್ ಮಾಡೋ ಟೈಮು ಹೇಗೆ ಬಂದಿದೆ ಅಂತ. ನೀವು ಟೇಸ್ಟ್ ಮಾಡ್ಬೇಕಾ? ಯಾಕೆ ತಡ, ಮನೇಲಿ ಈಗಲೇ ಮಾಡಿಕೊಂಡು ಟೇಸ್ಟ್ ಮಾಡಿ. ನಿಮಗಂತೂ ನಿಜವಾಗ್ಲೂ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಆಗತ್ತೆ. ವಾವ್, ತಡ್ಕೊಳಕ್ ಆಗ್ತಾ ಇಲ್ಲ ನನಗೆ. ಸಕ್ಕತ್ತಾಗಿದೆ, ನೀಟಾಗಿ ಬಂದಿದೆ. ಒಳಗೂ ಕೂಡ ನೀಟಾಗಿ ಬೆಂದಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡೋದನ್ನ ಮಿಸ್ ಮಾಡಬೇಡ್ರಿ. ಟ್ರೈ ಮಾಡಿಬಿಟ್ಟು ಹೇಗೆ ಬಂದಿತ್ತು ಅಂತ ಕಾಮೆಂಟ್ ಅಲ್ಲಿ ತಿಳಿಸಿ. ಇಷ್ಟ ಆದ್ರೆ ಗೊತ್ತಲ್ಲ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ಯಾರಿಗೆಲ್ಲ ಸ್ವೀಟ್ಸ್ ಅಂದ್ರೆ ತುಂಬಾ ಇಷ್ಟನೋ ಅವರಿಗೆ ಖಂಡಿತ ಈ ರೆಸಿಪಿನ ಶೇರ್ ಮಾಡಿ. ಅವ್ರಿಗೆ ನಿಜವಾಗ್ಲೂ ತುಂಬಾ ಇಷ್ಟ ಆಗತ್ತೆ. ಮುಂಚೆ ನಿಮಗೆಲ್ಲರಿಗೂ ಒಂದು ತರಲೆ ಪ್ರಶ್ನೆ. ಇವತ್ತಿನ ಬ್ಲಾಗ್ ಇಂದ ನಾನು ಹೋಗೋಕ್ಕಿಂತ ಮುಂಚೆ ಕೆಲವೊಂದು ಕ್ವಶನ್ಸ್ ಗಳನ್ನ ಕೇಳೋಣ ಅಂತ ಅನ್ಕೊಂತಿದ್ದೀನಿ. ಹಾಗೆ ಯಾರೆಲ್ಲ ಸರಿಯಾಗಿ ಉತ್ತರ ಕೊಟ್ಟಿರ್ತೀರೋ ಅವರ ಹೆಸರನ್ನ ನಾನು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಹೇಳ್ತೀನಿ. ಇವತ್ತಿನ ಕ್ವಶನ್ ಏನಪ್ಪಾ ಅಂತಂದ್ರೆ, ಹುಟ್ಟುವಾಗೆ ಟೋಪಿ ಹಾಕೊಂಡು ಹುಟ್ಟಿರ್ತೀನಿ, ಹಾಗಾದ್ರೆ ನಾನ್ಯಾರು? ಒಂದು ಕ್ಲೂ ಬೇಕಾ? ಸೊ ಅಡಿಗೆ ರಿಲೇಟೆಡೇ ಇರುತ್ತೆ ಆನ್ಸರ್ಸ್. ಸರ್ಚ್ ಮಾಡಿ ಕಮೆಂಟ್ ಅಲ್ಲಿ ತಿಳಿಸಿ. ಓಕೆನಾ? ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಅಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.